السلام عليكم ورحمة الله وبركاته. الحمد لله رب العالمين. اللهم صل على محمد وعلى آله وأصحابه أجمعين. أما بعد. ಆದರಣೀಯ ಸಹೋದರ ಸಹೋದರಿಯರೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಸತ್ಯವಿಶ್ವಾಸ ಸ್ವೀಕರಿಸಿದ ನಂತರ ಸ್ವರ್ಗಕ್ಕೆ ಹೋಗುವಂತಹ ಹಲವಾರು ಸುಲಭ ದಾರಿಯನ್ನು ತೋರಿಸಿಕೊಟ್ಟಿರುತ್ತಾರೆ. ಅದರಲ್ಲಿ ಒಂದು ಆಗಿರುತ್ತದೆ, ಒಂದು ಪ್ರವಾದಿ ವಚನದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಾವು 4 ಕಾರ್ಯಗಳನ್ನು ಮಾಡಿರಿ, ನಿಮಗೆ ಶಾಂತಿಯಿಂದ ನಿಮಗೆ ಸುಲಭದಲ್ಲಿ ಸ್ವರ್ಗ ಪ್ರವೇಶವಾಗಬಹುದು. ಅಂದರೆ ನರಕಾಗ್ನಿಯ ಶಿಕ್ಷೆಯಿಂದ ಪಾರಾಗಬಹುದು, ಅದೇ ರೀತಿ ಕಬರ್ ಗೋರಿಯ ಶಿಕ್ಷೆಯಿಂದಲೂ ಪಾರಾಗಬಹುದು, ಅದೇ ರೀತಿ ಪರಲೋಕದ ನಿರ್ಣಾಯಕ ದಿನ, ದಿ ಡೇ ಆಫ್ ಜಡ್ಜ್ಮೆಂಟ್, ಆ ದಿನದ ಎಲ್ಲ ರೀತಿಯ ತೊಂದರೆಗಳಿಂದಲೂ ತಮಗೆ ಪಾರಾಗಬಹುದು. ಅದಕ್ಕಾಗಿ ತಮಗೆ ಸುಲಭವಾದಂತಹ 4 ಕಾರ್ಯಗಳನ್ನು ತೋರಿಸಿಕೊಡ್ತೇನೆ ನಾನು. ಅದಾಗಿರುತ್ತದೆ ಅಫ್ಸು ಸಲಾಮ್. ಒಂದನೇದಾಗಿ ನೀವು ಸಲಾಮ್ ಹೇಳುವಂಥದ್ದು, ಅಂದರೆ ಪರಸ್ಪರ ಶಾಂತಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಶಾಂತಿ ಕೋರುವಂಥದ್ದನ್ನು ಅಧಿಕಗೊಳಿಸಿದೆ. ಅಂದರೆ ಅಸ್ಸಲಾಮ್ ಅಲೈಕುಮ್ ಅಂತ ಪರಸ್ಪರ ಸಹೋದರರು ಭೇಟಿಯಾಗುವಾಗ ಅಸ್ಸಲಾಮ್ ಅಲೈಕುಮ್ ಹೇಳ್ತೇವೆ ನಾವು. ಅಲ್ಲಾಹನ ಶಾಂತಿ ತಮ್ಮ ಮೇಲಿರಲಿ, ಈ ಸಲಾಮನ್ನು ಅಧಿಕವಾಗಿ ಹೇಳಿರಿ ಎಂಬುದಾಗಿ. ಸಲಾಮ್ನ ಬಗ್ಗೆ ಇನ್ನೊಂದು ಪ್ರವಾದಿ ವಚನವಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ತಾವು ಎಂದಿಗೂ ಸತ್ಯವಿಶ್ವಾಸಿಗಳಾಗದೆ ಸ್ವರ್ಗ ಪ್ರವೇಶವಾಗಲಾರಿರಿ. ಅದೇ ರೀತಿ ಯಾವ ತನಕ ನೀವು ಪರಸ್ಪರ ಪ್ರೀತಿಸುವುದಿಲ್ಲವೋ ಆ ತನಕ ತಾವು ಸತ್ಯವಿಶ್ವಾಸಿಗಳು ಆಗಲಾರಿ. ತಾವು ಪರಸ್ಪರ ಪ್ರೀತಿ ಹುಟ್ಟಿಸಲು ಅಥವಾ ಪರಸ್ಪರರ ಪ್ರೀತಿಯನ್ನು ಹೆಚ್ಚಿಸಲು ತಮಗೊಂದು ಸುಲಭ ದಾರಿಯನ್ನು ನಾನು ತೋರಿಸಿಕೊಡುತ್ತೇನೆ. ಅದಾಗಿರುತ್ತದೆ ಅಫ್ಸು ಸಲಾಮ ಬೈನಕುಂ. ಪರಸ್ಪರ ತಾವು ಭೇಟಿಯಾಗುವಾಗ ಅಸ್ಸಲಾಮ್ ಅಲೈಕುಂ ಅಧಿಕವಾಗಿ ಹೇಳಿರಿ, ಅಂದರೆ ಅಲ್ಲಾಹನ ಶಾಂತಿ ತಮ್ಮ ಮೇಲಿರಲಿ ಎಂಬಂತಹ ಪ್ರಾರ್ಥನೆಯನ್ನು. ಎರಡನೇದಾಗಿ ಅತೀಮು ತಾಮ್. ತಾವು ಭಕ್ಷಣವನ್ನು ಉಣಿಸಿರಿ ಅಥವಾ ಆಹಾರವನ್ನು ಕೊಡಿರಿ. ಅದು ಮಿಸ್ಕೀನ್, ಫುಕರ ಅಂದರೆ ದರಿದ್ರರಿಗೂ ಬಡವರಿಗೂ. ಅದೇ ರೀತಿ ತಾವು ಪರಸ್ಪರರಲ್ಲಿ, ಅಂದರೆ ನಾವು ಪರಸ್ಪರ ಒಟ್ಟಿಗೆ ಕೆಲಸ ಮಾಡುವವರು ಅಥವಾ ನೆರೆಹೊರೆಯವರು ಯಾರ ಜೊತೆಯಲ್ಲಿ ಆದರೂ ಪರಸ್ಪರ ಉಣಿಸುವಂತಹ ಈ ಸತ್ಕರ್ಮವನ್ನು ಅಧಿಕಗೊಳಿಸಿರಿ. ಅತೀಮು ತಾಮ್ ಅಂದರೆ ಪರಸ್ಪರ ನೀವು ಊಟ ಕೊಡುವಂಥದ್ದನ್ನು, ಈ ಸತ್ಕರ್ಮವನ್ನು ಅಧಿಕಗೊಳಿಸಿರಿ. ಮೂರನೇದಾಗಿ ವಸಿಲುಲ್ ಅರ್ಹಾಮ್. ತಾವು ಕುಟುಂಬ ಬಂಧವನ್ನು ಹತ್ತಿರಗೊಳಿಸಿರಿ. ತಮ್ಮ ಕುಟುಂಬಸ್ಥರಲ್ಲಿ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳಿರಿ. ಅದೇ ರೀತಿ ಇನ್ನೊಂದು ಹದೀಸ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು, ಯಾರು ತಮ್ಮ ಜೀವನಾಧಾರದಲ್ಲಿ ಅಧಿಕವಾಗುವುದು ಅಥವಾ ಬರ್ಕತ್ತನ್ನು, ಸಮೃದ್ಧಿಯನ್ನು ಬಯಸುತ್ತೀರೋ, ಅದೇ ರೀತಿ ಯಾರು ದೀರ್ಘಾಯುಷನ್ನು ಬಯಸುತ್ತೀರೋ ಅಂಥವರು ತಮ್ಮ ಕುಟುಂಬದ ಸಂಬಂಧವನ್ನು ಸುಭದ್ರಗೊಳಿಸಲಿ ಎಂಬುದಾಗಿ ಪ್ರವಾದಿ ವಚನವಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಫ್ಸು ಸಲಾಮ್, ಸಲಾಮನ್ನು ಪರಸ್ಪರ ಭೇಟಿಯಾದಾಗ ಸಲಾಮ್ ಹೇಳುವ ರೂಢಿಯನ್ನು ಅಧಿಕಗೊಳಿಸಿರಿ. ಅದೇ ರೀತಿ ಅತೀಮು ತಾಮ್, ಭಕ್ಷಣವನ್ನು ಉಣಿಸುವಂತಹ ಆ ಸತ್ಕರ್ಮವನ್ನು ಅಧಿಕಗೊಳಿಸಿರಿ. ಮೂರನೇದಾಗಿ ವಸಿಲುಲ್ ಅರ್ಹಾಮ್, ಕುಟುಂಬ ಸಂಬಂಧವನ್ನು ಉತ್ತಮಗೊಳಿಸಿರಿ. ಅಂದರೆ ಯಾರು ಕೆಲವೊಮ್ಮೆ ಸಂಬಂಧಿಕರಲ್ಲಿ ಪರಸ್ಪರ ಕಲಹ, ಚಿಕ್ಕ ಪುಟ್ಟ ಕಲಹಗಳು ಉಂಟಾಗುವಂಥದ್ದು, ಅದೇ ರೀತಿ ಕೋಪಗೊಳ್ಳುವಂತಹ ಅಭ್ಯಾಸವಿರುವವರು ಇದ್ದಾರೆ. ಅಂತಹ ಸಂಬಂಧಿಕರಲ್ಲಿ ತಾವು ಹೋಗಿ ಭೇಟಿಯಾಗಿರಿ. ಒಂದು ವೇಳೆ ತಪ್ಪು ಅವರಿಂದ ಸಂಭವಿಸಿದ್ದರೂ ಕೂಡ ತಾವು ಹೋಗಿ ಅವರಲ್ಲಿ ಕ್ಷಮೆ ಯಾಚಿಸಿರಿ. ಇಂತಹ ತಾವು ಮೊದಲಿಗರಾಗಿ ಹೋಗುವಂಥದ್ದನ್ನು ಅಲ್ಲಾಹನು ತುಂಬ ಇಷ್ಟಪಡುತ್ತಾನೆ. ಆದ್ದರಿಂದ ವಸಿಲುಲ್ ಅರ್ಹಾಮ್, ಸಂಬಂಧವನ್ನು, ಕುಟುಂಬ ಸಂಬಂಧವನ್ನು ಹತ್ತಿರಗೊಳಿಸಿರಿ. ಅದೇ ರೀತಿ ಸಲ್ಲೂ ಬಿಲ್ಲೈಲಿ ವನ್ನಾಸು ನಿಯಾಮ್, ಸಲ್ಲೂ ಬಿಲ್ಲೈಲ್, ರಾತ್ರಿಯ ನಮಾಜನ್ನು ನೀವು ಸಂಸ್ಥಾಪಿಸಿರಿ. 5 ಹೊತ್ತಿನ ಕಡ್ಡಾಯ ನಮಾಜ್ ಅಲ್ಲದೆ
ನೀವು ರಾತ್ರಿಯ ಹೊತ್ತಿನಲ್ಲಿ ನಮಾಜ್ ಮಾಡುವಂತಹ ಸಂಪ್ರದಾಯವನ್ನು ಅಧಿಕಗೊಳಿಸಿರಿ ಎಂಬುದಾಗಿ. ರಾತ್ರಿ ನಮಾಜ್ ಅಂದರೆ ಅಲ್ಲಾಹನಿಗೆ ಅತ್ಯಂತ ಪ್ರಿಯಕರವಾದಂತಹ ನಮಾಜ್ ಆಗಿರುತ್ತದೆ. ಅಂದರೆ 5 ವಕ್ತಿನ ಕಡ್ಡಾಯ ನಮಾಜಿನ ನಂತರ ರಾತ್ರಿ ನಮಾಜ್ ಮಾಡುವಂಥದ್ದು. ವಸಲ್ಲು ಬಿಲ್ಲೈಲಿ ವನ್ನಾಸು ನಿಯಾಮ್, ಸಲ್ಲು ಬಿಲ್ಲೈಲಿ ವನ್ನಾಸು ನಿಯಾಮ್ ಅಂದರೆ ರಾತ್ರಿ ಹೊತ್ತಿನಲ್ಲಿ ಜನರು ಗಾಢ ನಿದ್ರೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ ಹೊತ್ತಿನಲ್ಲಿ ತಾವು ಎದ್ದೇಳಿರಿ, ಅಲ್ಲಾಹನಿಗಾಗಿ ಪ್ರಾರ್ಥಿಸಿರಿ, ಅಂದರೆ ತಹಜ್ಜುದ್ ನಮಾಜ್ ನಿರ್ವಹಿಸಿರಿ ಎಂಬುದಾಗಿ ಆದೇಶವನ್ನು ಕೊಟ್ಟರು. ತಹಜ್ಜುದ್ ನಮಾಜ್ ಎಂಬುದು ಅಲ್ಲಾಹನಿಗೆ ಅತ್ಯಂತ ಪ್ರಿಯಕರವಾದಂತಹ ನಮಾಜ್ ಆಗಿರುತ್ತದೆ. ತಹಜ್ಜುದಿನ ಬಗ್ಗೆ ಕುರ್ಆನ್ನಲ್ಲಿ ಹಲವಾರು ಅಧ್ಯಾಯಗಳಲ್ಲಿ ಹಲವಾರು ಸೂಚನೆಗಳಲ್ಲಿ ಅಲ್ಲಾಹನು ತಿಳಿಸಿರುತ್ತಾನೆ. ಅದರ ಒಂದು ಉದಾಹರಣೆ ಆಗಿರುತ್ತದೆ ಸೂರ ಸಜಿದಾದಲ್ಲಿ ಅಲ್ಲಾಹನ ಉತ್ತಮ ದಾಸರು ಅವರು ಯಾರೆಂಬುದಾಗಿ ಕುರ್ಆನ್ ನಮಗೆ ಪರಿಚಯ ಮಾಡುತ್ತಾ ಇದೆ. ಅವರ ಬಗ್ಗೆ ಕುರ್ಆನ್ ಹೇಳ್ತಿರುವಂಥದ್ದು, ಅವರು ತತಜಾಫಾ ಜುನೂಬುಹುಂ ಅನಿಲ್ ಮದಾಜಿ, ಅವರ ಪಾರ್ಶ್ವ, ಅವರ ಬೆನ್ನು ಅವರ ಬಿಸ್ತರ್ನಿಂದ ಅವರ ಬಿತ್ತು ಅದು ದೂರ ನಿಲ್ಲುವಂತಹ ಸಮಯವಾಗಿರುತ್ತದೆ. ತತಜಾಫಾ ಜುನೂಬುಹುಂ ಅವರ ಪಾರ್ಶ್ವ ಬೆನ್ನುಗಳು ಅದು ಬೇರೆ ಬೇರೆ ಆಗುತ್ತದೆ. ಅವರ ಬಿಸ್ತರ್ನಿಂದ ಅವರ ಬೆನ್ನು ಬೇರೆ ಆಗುವಂಥ, ಅಂದರೆ ಅವರ ಆ ಮಲಗಿದಂತಹ ಬೆಡ್ ಬಿಟ್ಟು ಎದ್ದೇಳುತ್ತಾರೆ. ತತಜಾಫಾ ಜುನೂಬನಿ ಮದಾಜಿ ಯದ್ಊನ ರಬ್ಬಹುಂ ಖೌಫಂ ವ ತಮಅ, ಯದ್ಊನ ರಬ್ಬ ಅಲ್ಲಾಹನಲ್ಲಿ ಪ್ರಾರ್ಥನೆಯನ್ನು ಆರಂಭಿಸ್ತಾರೆ, ನಮಾಜ್ ಮಾಡುತ್ತಾರೆ, ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾರೆ. ನಂತರ ಖೌಫಂ ವ ತಮಅ ಹೆದರಿಕೆಯಲ್ಲಿಯೂ ಅದೇ ರೀತಿ ಅಲ್ಲಾಹನಿಗೆ ಹೆದರುತ್ತಾ, ಅಲ್ಲಾಹನ ಶಿಕ್ಷೆಯ ಬಗ್ಗೆ ಅಂಜುತ್ತಾ, ಅಲ್ಲಾಹನ ನರಕಾಗ್ನಿಯಿಂದ ಪಾರಾಗುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ, ಅದೇ ರೀತಿ ಅವರು ಅಲ್ಲಾಹನಲ್ಲಿ ನಿರೀಕ್ಷೆಯನ್ನಿಟ್ಟುಕೊಂಡು ಅಲ್ಲಾಹನ ಕ್ಷಮೆ, ಅಲ್ಲಾಹನ ದಯೆ, ಅಲ್ಲಾಹನ ಕಾರುಣ್ಯದ ನಿರೀಕ್ಷೆಯನ್ನು ಇಟ್ಟುಕೊಂಡು ಅಲ್ಲಾಹನಲ್ಲಿ ಪ್ರಾರ್ಥಿಸುವಂತಹ ಜನರಾಗಿರುತ್ತಾರೆ. ಅವರು ತತಜಾಫಾ ಜುನೂಬುಹುಂ ಅನಿಲ್ ಮದಾಜಿ ಯದ್ಊನ ರಬ್ಬಹುಂ ಖೌಫಂ ವ ತಮಅ ವ ಮಿಮ್ಮಾ ರಜಕ್ನಾಹುಂ ಯುನ್ಫಿಕೂನ್, ಅವರೇ ಆಗಿರುತ್ತಾರೆ ಅಲ್ಲಾಹನು ಕೊಟ್ಟಂತಹ ಅವರ ರಿಜಿಕ್ನಿಂದ ಇತರರಿಗೆ ಖರ್ಚು ಮಾಡುವಂತಹ ಜನರು. ಅದೇ ರೀತಿ ಈ ರಾತ್ರಿ ನಮಾಜ್ ಮಾಡುವಂಥದ್ದರ ಬಗ್ಗೆ ಅಲ್ಲಾಹನು ಇನ್ನೊಂದು ಉದಾಹರಣೆ ಕೊಡುತ್ತಾ ಇದ್ದಾನೆ. ಅಮ್ಮನ್ ಹುವ ಕಾನಿತುನ್ ಆನಾ ಅಲ್ಲೈಲ್ ಸಾಜಿದಂ ವ ಕಾಯಿಮ, ಅಮ್ಮನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಮ್ಮನ್ ಹುವ ಅಂತಹ ವ್ಯಕ್ತಿಗಳು, ಕಾನಿತನ್ ವಿಧೇಯರಾಗಿ, ಫರ್ಮಬರ್ದಾರ್ ಅಂತೆ ಉರ್ದುವಲ್ಲಿ, ವಿಧೇಯರಾಗಿ ಅಲ್ಲಾಹನಲ್ಲಿ ಪ್ರಾರ್ಥಿಸುವಂತಹ ಜನರು. ಕಾನಿತುನ್ ಆನಾ ಅಲ್ಲೈಲ್, ರಾತ್ರಿಯ ಕೊನೆಯ ಅಂಶದಲ್ಲಿ, ರಾತ್ರಿಯ ಕೊನೆಯ ಭಾಗದಲ್ಲಿ ಅಲ್ಲಾಹನಿಗಾಗಿ ಎದ್ದೇಳಿ ತಮ್ಮ ನಿದ್ರೆಯನ್ನು ಬಿಡುತ್ತಾ ಅವರು ಅಲ್ಲಾಹನಿಗಾಗಿ ಪ್ರಾರ್ಥಿಸುವಂತಹ ಜನರು. ಆನಾ ಅಲ್ಲೈಲಿ ಕಾನಿತುನ್ ಯದ್ಊನ ರಬ್ಬಹುಂ, ಅಲ್ಲಾಹನಲ್ಲಿ ಪ್ರಾರ್ಥಿಸುವಂತಹ ಜನರು, ಅಲ್ಲಾಹನ ಬಿಡುವಂತಹ ಜನರು. ಅಮ್ಮನ್ ಹುವ ಕಾನಿತುನ್ ಆನಾ ಅಲ್ಲೈಲ್ ಸಾಜಿದಂ ವ ಕಾಯಿಮ, ಒಮ್ಮೆ ಸುಜೂದ್ ಮಾಡ್ತಾರೆ, ಸಮಿ ಅಲ್ಲಾಹು ಲಿಮನ್ ಹಮಿದ, ರುಕು ಹೋಗ್ತಾರೆ, ಸುಜೂದ್ ಮಾಡ್ತಾರೆ, ನಂತರ ಅವರು ಅಲ್ಲಾಹನಲ್ಲಿ ಈ ರೀತಿ ಪ್ರಾರ್ಥಿಸ್ತಾರೆ. ಸಾಜಿದಂ ವ ಕಾಯಿಮ ಯಹ್ಜರುಲ್ ಆಖಿರತ, ಅವರ ಪರಲೋಕದ ಬಗ್ಗೆ ಹೆದರಿಕೆ ಇದೆ ಅವರಿಗೆ. ನಮ್ಮ ವಾಸಸ್ಥಾನ ಯಾವುದಿರಬಹುದು, ಸ್ವರ್ಗವೋ ನರಕವೋ, ಶಿಕ್ಷೆ ಇರಬಹುದು, ರಕ್ಷೆ ಇರಬಹುದು ಅಂತಹ ಹೆದರಿಕೆಯಿಂದ ಅವರು ಅಲ್ಲಾಹನೇ ಬೇಡುವಂಥ ಜನರಾಗಿರುತ್ತಾರೆ. ಅವರು ಯಹ್ಜರುಲ್ ಆಖಿರತ ವ ಯರ್ಜೂ ರಹ್ಮತ ರಬ್ಬಿ, ಅಲ್ಲಾಹನ ಕಾರುಣ್ಯವನ್ನು ನಿರೀಕ್ಷಿಸುವಂಥ ಜನರಾಗಿರುತ್ತಾರೆ. ರಾತ್ರಿ ಯಾಮದಲ್ಲಿ ನಮಾಜ್ ಮಾಡುವಂತಹ ಜನರು. ಯರ್ಜೂ ರಹ್ಮತ ರಬ್ಬಿ ಕುಲ್ ಹಲ್ ಯಸ್ತವಿ ಅಲ್ಲದೀನ ಯಅಲಮೂನ ವಲ್ಲದೀನ ಲಾ ಯಅಲಮೂನ್, ಇಂತಹ ಜನರು, ಅದೇ ರೀತಿ ಇಂತಹ ಸತ್ಕರ್ಮವನ್ನು ಮಾಡುವಂತಹ ಜನರು, ಅದೇ ರೀತಿ ಇಂತಹ ಸತ್ಕರ್ಮವನ್ನು ಮಾಡದಂತಹ ಜನರು ಪರಸ್ಪರ ಅವರು ಸಮಾನರೇ ಎಂಬಂತಹ ಪ್ರಶ್ನೆಯನ್ನು ನಮ್ಮಲ್ಲಿ ಕೇಳುತ್ತಾ ಇದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 4 ಕಾರ್ಯಗಳನ್ನು ನಮಗೆ ಹೇಳಿದರು. ಅಫ್ಸಸ್ ಸಲಾಮ್, ಪರಸ್ಪರ ಸಲಾಮ್ ಹೇಳುವಂತಹ ರೂಢಿಯನ್ನು ಅಧಿಕಗೊಳಿಸಿರಿ. ಅತೀಮು ತಾಮ್, ಪರಸ್ಪರರಿಗೆ ಭಕ್ಷಣ ಅಥವಾ ಉಣಿಸುವಂತಹ ಕಾರ್ಯವನ್ನು ಜಾಸ್ತಿ ಮಾಡಿರಿ. ಅದೇ ರೀತಿ ವಸಿಲುಲ್ ಅರ್ಹಾಮ್, ಕುಟುಂಬ ಸಂಬಂಧವನ್ನು ನೀವು ದೃಢಗೊಳಿಸಿರಿ. ಅದೇ ರೀತಿ ಸಲ್ಲು ವನ್ನಾಸು ನಿಯಾಮ್, ಸಲ್ಲು ಬಿಲ್ಲೈಲಿ ವನ್ನಾಸು ನಿಯಾಮ್, ರಾತ್ರಿ ಹೊತ್ತಿನಲ್ಲಿ ಜನರು ಗಾಢ ನಿದ್ರೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ತಾವು ಎದ್ದೇಳಿ ಅಲ್ಲಾಹನಿಗಾಗಿ ತಹಜ್ಜುದ್ ನಮಾಜ್ ನಿರ್ವಹಿಸಿರಿ. ಈ 4 ಕಾರ್ಯವನ್ನು ಮಾಡಿದಂಥ ಜನರ ಬಗ್ಗೆ ಹೇಳ್ತಾ ಇದ್ದಾನೆ. ಉದ್ಖುಲ್ ಜನ್ನತ ಬಿಸ್ಸಲಾಮ್, ಶಾಂತಿಯಿಂದ, ಸಂರಕ್ಷಣೆಯಿಂದ
ತಾವು ಸ್ವರ್ಗವನ್ನು ಪ್ರವೇಶಿಸಿರಿ ಎಂಬಂತಹ ಸ್ವರ್ಗದ ವಾಗ್ದಾನವನ್ನು ಈ 4 ಮಂದಿ ಕೊಡುತ್ತಾ ಇದ್ದಾನೆ. ಅಲ್ಲಾಹನು ಇಂತಹ ಸತ್ಕರ್ಮ ಮಾಡುವಂತಹ ಅಲ್ಲಾಹನ ನೈಜ ದಾಸರಲ್ಲಿ ನಮ್ಮೆಲ್ಲರನ್ನು ಸೇರಿಸಲಿ. ಅದೇ ನಮಗೂ ಕೂಡ ಇಂತಹ ಸತ್ಕರ್ಮ ಮಾಡಲು ಅಲ್ಲಾಹನು ಅನುಗ್ರಹಿಸಲಿ. ಅಲ್ಲಾಹನು ನಮ್ಮ ಎಲ್ಲ ಸತ್ಕರ್ಮಗಳನ್ನು ಸ್ವೀಕರಿಸಲಿ. ರಬ್ಬನಾ ತಕಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀಉಲ್ ಅಲೀಮ್ ವತುಬ್ ಅಲೈನಾ ಇನ್ನಕ ಅಂತ ತವ್ವಾಬುರ್ ರಹೀಮ್ ವಗ್ಫಿರ್ ಲನಾ ವರ್ಹಮ್ನಾ ಇನ್ನಕ ಅಂತಲ್ ಗಫೂರ್ ರಹೀಮ್. ಸಹೋದರರಿಗೂ ಎಲ್ಲರಿಗೂ ಜಜಾಕುಮುಲ್ಲಾಹು ಖೈರ್. ನಾನು ಅಲ್ಲಾಹನಿಗಾಗಿ ತಮ್ಮೆಲ್ಲರನ್ನು ಪ್ರೀತಿಸ್ತೇನೆ. ಸುಬ್ಹಾನ ರಬ್ಬಿಕ ರಬ್ಬಿಲ್ ಇಜ್ಜತಿ ಅಮ್ಮಾ ಯಸಿಫೂನ್ ವಸಲಾಮುನ್ ಅಲಲ್ ಮುರ್ಸಲೀನ್ ವಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಲ್ಲಾಹುಮ್ಮ ಸಲ್ಲಿ ವಸಲ್ಲಿಮ್ ಮುಬಾರಿಕ್ على نبينا محمد وعلى آله وأصحابه أجمعين وآخر دعوانا الحمد لله رب العالمين. تمغلرغو الله شانتيرالي. السلام عليكم ورحمة الله وبركاته.